ನೀವು ಎಣ್ಣೆ ಪಾರ್ಟಿ ಮಾಡಿದಾಗ ನಿಮ್ಮ ದೇಹದಲ್ಲಿ ಏನಾಗುತ್ತೆ ಗೊತ್ತಾ? 60 ದಿನ 60 ಶರೀರದಲ್ಲೋಗೋ ಬದಲಾವಣೆ ಬಗ್ಗೆ ತಿಳ್ಕೊಳ್ಳೋಣ. ನಾನು ನಿಮ್ಮ ವೈದ್ಯ ಅರುಣ್. ನನ್ನ ಪೇಜ್ ಫಾಲೋ ಮಾಡಿ. ಒಂದು ಪೆಗ್ ಕುಡಿದ ತಕ್ಷಣ ಟೆನ್ಷನ್ ಕಡಿಮೆ ಆದಂಗೆ ಅನ್ಸುತ್ತೆ, ಮತ್ತೆ ಕೆಲವರಿಗೆ ನೋವು ಕಡಿಮೆ ಆಗುತ್ತೆ. ಇದು ಆಲ್ಕೋಹಾಲು ನೋವನ್ನು ನಿಜವಾಗ್ಲೂ ಕಡಿಮೆ ಮಾಡುತ್ತಾ ಇಲ್ಲ ನಮ್ಮ ದೇಹದಲ್ಲಿ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆಲ್ಕೋಹಾಲ್ ಕುಡಿದ ತಕ್ಷಣ ಆಲ್ಕೋಹಾಲ್ ನಮ್ಮ ಹೊಟ್ಟೆಗೆ ಹೋಗಿ ಅಲ್ಲಿ ನಮ್ಮ ಕಳ್ಳಿಗೆ ಹೋಗಿ ಅದು ಹೀರ್ಕೊಂಡ್ಬಿಡುತ್ತೆ. ಡೈರೆಕ್ಟ್ ರಕ್ತದಿಂದ ನಮ್ಮ ಮೆದುಳಿಗೆ ಹೋಗ್ಬಿಡುತ್ತೆ. ಮೆದುಳಿಗೆ ಹೋಗಿ ನಮ್ಮ ಮೆದುಳನ್ನ ನಿಧಾನ ಮಾಡ್ಬಿಡುತ್ತೆ. ಅದಕ್ಕೆ ನೀವು ಡ್ರಿಂಕ್ಸ್ ಮಾಡಿದಾಗ ಮೊದಲಿಗೆ ಟೆನ್ಷನ್ ಕಡಿಮೆ ಆದಂಗೆ ಆಗುತ್ತೆ, ರಿಲ್ಯಾಕ್ಸ್ ಆದಂಗೆ ಆಗುತ್ತೆ, ನೀವು ಧೈರ್ಯ ಬಂದಂಗೆ ಅನಿಸುತ್ತೆ. ಮತ್ತು ಇಂಟ್ರೆಸ್ಟಿಂಗ್ ಏನು ವಿಷಯ ಅಂದರೆ ಕೆಲವರಿಗೆ ಈ ಡ್ರಿಂಕ್ಸ್ ಮಾಡಿದ್ರೆ ಆಲ್ಕೋಹಾಲ್ ಕುಡಿದ್ರೆ ಸರಾಯಿ ಕುಡಿದ್ರೆ ನೋವು ಕಡಿಮೆ ಆಗುತ್ತೆ. ಇದು ಯಾಕೆ ಗೊತ್ತಾ? ಆಲ್ಕೋಹಾಲು ನಿಮ್ಮ ಗಾಯನ ಮತ್ತು ಅಲ್ಲಿರೋ ಸಮಸ್ಯೆನ ಕಡಿಮೆ ಮಾಡಲ್ಲ. ಅದೇನು ಮಾಡುತ್ತೆ ಅಂದರೆ ನೋವಿನ ಸಂದೇಶ ಏನು ಮೆದುಳಿಗೆ ಹೋಗ್ತಾ ಇರುತ್ತಲ್ವ ಅದನ್ನು ಕಡಿಮೆ ಮಾಡಿಬಿಡುತ್ತೆ. ಸೊ ಏನಾಗುತ್ತೆ, ನೋವಿನ ಕಾರಣ ಮೆದುಳಲ್ಲಿ ಇರುತ್ತಲ್ವ ಅದನ್ನು ಮೆದುಳು ಅನುಭವಿಸೋಕ್ಕೆ ಮೆದುಳು ಮಂದಾಗ್ಬಿಟ್ಟಿರುತ್ತೆ. ಸೊ ಈ ಹಲ್ಲು ನೋವು, ಬೆನ್ನು ನೋವು, ಗಾಯದ ನೋವು ಇವೆಲ್ಲ ನೋವು ಡ್ರಿಂಕ್ಸ್ ಮಾಡಿದಾಗ ಕಡಿಮೆ ಅನಿಸುತ್ತೆ. ಮೆದುಳು ಮಂದಾಗಿರೋದ್ರಿಂದ ನೋವನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಕಡಿಮೆ ಆಗ್ಬಿಡುತ್ತೆ. ಸೊ ಭಾಳ ಜನ ನೋವು ಆಗ್ತಿದೆ ಅಂತ ಡ್ರಿಂಕ್ಸ್ ಮಾಡ್ತಿರ್ತಾರೆ, ಈ ಹಮಾಲಿ ಮಾಡೋರು, ಈ ಬಾರ ಹೊರೋರು, ಮೂತೆ ಹೊರೋರು. ಸೊ ಅವ್ರಿಗೇನು ಹೇಳ್ಬೇಕಂದ್ರೆ ಇದು ಕುಡ್ದಾಗಷ್ಟೇ ನಿಮಗೆ ನೋವು ಕಡಿಮೆ ಆಗುತ್ತೆ, ಮತ್ತು ಇಳಿದ ತಕ್ಷಣ ಮತ್ತೆ ನೋವು ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಿರ್ತಾರೆ, ಡೈಲಿ ಡ್ರಿಂಕ್ಸ್ ಮಾಡ್ತಿರ್ತಾರೆ. ಸೊ ನೀವು ಡ್ರಿಂಕ್ಸ್ ಇನ್ನೂ ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ಮಾತು ತೊದಲುತ್ತೆ, ನಡೆಯೋದು ಕಷ್ಟ ಆಗುತ್ತೆ, ಬ್ಯಾಲೆನ್ಸ್ ತಪ್ಪಿಬಿಡುತ್ತೆ. ಮತ್ತು ಜಾಸ್ತಿ ಹೆಚ್ಚು ಕುಡಿದ್ಬಿಟ್ರೆ ನಿನ್ನೆ ಏನಾಗಿರುತ್ತೆ ಅದೇ ಗೊತ್ತಾಗಲ್ಲ. ಯಾಕಂದರೆ ಇವೆಲ್ಲ ನಮ್ಮ ಮೆದುಳಿನ ಫಂಕ್ಷನ್, ಮೆದುಳು ವೀಕ್ ಆಗಿಬಿಡುತ್ತೆ. ಇದ್ರ ಜೊತೆಗೆ ನಮ್ಮ ಲಿವರು ಆಲ್ಕೋಹಾಲನ್ನು ಒಡೆಯೋಕ್ಕೆ ತುಂಬ ಕಷ್ಟಪಡುತ್ತೆ. ನೀವು ಪದೇ ಹೆಚ್ಚು ಆಲ್ಕೋಹಾಲ್ ಕುಡಿದ್ರೆ ಮೊದಲು ಫ್ಯಾಟಿ ಲಿವರ್ ಅಂದರೆ ಲಿವರ್ ಬಾವು ಬರುತ್ತೆ, ಆಮೇಲೆ ಲಿವರ್ ಡ್ಯಾಮೇಜ್ ಆಗುತ್ತೆ, ಕೊನೆಗೆ ಸಿರೋಸಿಸ್ ಅಂದರೆ ಲಿವರ್ ರಿಪೇರಿ ಆಗದೆ ಅಷ್ಟು ಡ್ಯಾಮೇಜ್ ಆಗಿಬಿಡುತ್ತೆ. ಇನ್ನೊಂದು ಏನಂದರೆ, ನೀವು ಆಲ್ಕೋಹಾಲ್ ಜಾಸ್ತಿ ಕುಡಿದ್ರೆ ನಿಮಗೆ ಯೂರಿನ್ ಜಾಸ್ತಿ ಬರುತ್ತೆ. ಅದರಿಂದ ದೇಹದಲ್ಲಿ ನೀರು ಕಡಿಮೆಯಾಗಿ ನೆಕ್ಸ್ಟ್ ಡೇ ತಲೆನೋವು ಬರೋದು, ಸುಸ್ತಾಗೋದು, ಬಾಯಿ ಒಣದಂಗೆ ಆಗೋದು, ಮತ್ತು ವಿಪರೀತ ಊಟ ಸೇರದೇ ಇರೋಂಗು ಇದೆಲ್ಲ ಆಗೋದಕ್ಕೆ ನಾವು ಹ್ಯಾಂಗ್ ಓವರ್ ಅಂತ ಕರಿತೀವಿ. ಸೊ ನೀವೇನು ಮಾಡಬೇಕು ಅಂದರೆ ಈ ವಿಡಿಯೋನ ಯಾರು ಜಾಸ್ತಿ ಡ್ರಿಂಕ್ಸ್ ಮಾಡ್ತಾರೆ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಹೇಳಿ ನೀನೇನಕ್ಕೆ ನೀನು ನೋವು ಮರೆಯೋದಕ್ಕೆ ನೀವು ನಿಮ್ಮ ಗರ್ಲ್ ಫ್ರೆಂಡ್ ಬಿಟ್ಟೋಗಿದಾರ ಅಂತ ಕುಡಿತಿದೆಯಾ, ಇಲ್ಲ ನಿನಗೆ ನೋವು ಆಗ್ತಿದ್ದ ಕುಡಿತಿದೆಯಾ, ಅದು ಇವಾಗ ಸದ್ಯಕ್ಕಷ್ಟೇ ನಿನ್ನ ಆರಾಮ ಮಾಡ್ಬೋದು, ಹೊರತಾಗಿ ನಿನ್ನ ಲಾಂಗ್ ರನ್ನಲ್ಲಿ ನೀನು ಬೇಗ ಸತ್ತೋಗ್ತೀಯಾ. ನಿನ್ನ ಲಿವರ್, ನಿನ್ನ ಕಿಡ್ನಿ, ನಿನ್ನ ಬ್ರೈನ್ ಇವೆಲ್ಲ ನಿಮ್ಮ ಅಂಗಾಂಗಗಳು ಡ್ಯಾಮೇಜ್ ಆಗುತ್ತೆ ಅಂತ ಅವ್ರಿಗೆ ಶೇರ್ ಮಾಡಿ. ಮತ್ತು ಕಮೆಂಟಲ್ಲಿ ಆಲ್ಕೋಹಾಲ್ ಅಂತ ಮೆಸೇಜ್ ಮಾಡಿ, ನಾನು ನಿಮಗೆ ಆಲ್ಕೋಹಾಲ್ನ ಹೇಗೆ ಬಿಡಬೇಕು ಅಂತ ನ್ಯಾಚುರಲ್ ವೇಯಲ್ಲಿ ರಿಪ್ಲೈ ಮಾಡ್ತೀನಿ. ಧನ್ಯವಾದ.